ಹಲೋ ಕುಟುಂಬದವರೇ, ವೆಲ್ಕಮ್ ಬ್ಯಾಕ್ ನಿಮ್ಮ ಮನೆ ಮಗಳು ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮನೆ ಮಗಳು ಪುಷ್ಪ. ಸೊ ತುಂಬ ದಿವಸದಿಂದ ಒಂದು ಅನಿವಾರ್ಯ ಕಾರಣದಿಂದ ನನ್ನ ಒಂದು ಯೂಟ್ಯೂಬ್ ಚಾನಲ್ ತುಂಬ ವೀಡಿಯೋ ಹಾಕೋಕ್ಕಾಗಲಿಲ್ಲ. ತುಂಬ ಜನ ಕೇಳ್ತಾರೆ, ಮೇಡಮ್ ವೀಡಿಯೋನೇ ಬರ್ತಾರ ಅಂತ. ಸಾರಿ, ಇದಕ್ಕೊಂದು ಕ್ಷಮೆ ಕೇಳ್ತಾ ಇದ್ದೀನಿ. ಇನ್ಮೇಲೆ ನನ್ನ ವಿಡಿಯೋ ಕಂಪ್ಲೀಟ್ ಅಪ್ಲೋಡ್ ಮಾಡ್ತೀನಿ. ನಾನು ಒಂದು ಉಚಿತ ವೃದ್ಧಾಶ್ರಮ ಕೂಡ ಮಾಡಿದ್ದೀನಿ, ಪುಷ್ಪ ಉಚಿತ ವೃದ್ಧಾಶ್ರಮ. ಆ ಒಂದು ವೃದ್ಧಾಶ್ರಮದ ವಿಡಿಯೋ ಕೂಡ ನಾನು ಪೋಸ್ಟ್ ಮಾಡ್ತೀನಿ. ನನಗೆ ತುಂಬ ಜನ ಕಾಲ್ ಮಾಡಿದ್ದು ಒಂದು ರಾಯರು ಒಂದು ಪೂಜೆ ಬಗ್ಗೆ. ಸೊ ರಾಯರಿಗೆ ಒಂದು ವಿಶೇಷವಾಗಿ ಒಂದು ಪೂಜೆ ಮಾಡ್ತಾ ಇದ್ದೀರಾ ಮೇಡಮ್ ನೀವು, ಆ ಪೂಜೆಯಿಂದ ತುಂಬ ಫಲ ಕೂಡ ಬಂತು. ಯಾವ ಪೂಜೆ ಮೇಡಮ್ ಅದು? ನಾವು ಕೂಡ ಮಾಡಿದ್ದೀವಿ ಅಂತ ಒಂದಷ್ಟು ಜನ ಕಮೆಂಟ್ ಹಾಕಿದ್ರು. ಒಂದಷ್ಟು ಜನ ಆ ಪೂಜೆ ಬಗ್ಗೆ ಮತ್ತೆ ವಿವರಣೆವಾಗಿ ತಿಳಿಸ್ಕೊಡಿ ಅಂತಲೂ ನನಗೆ ಕಾಲ್ ಮಾಡಿದರು. ಸೊ ನನ್ನ ಯೂಟ್ಯೂಬ್ ಫ್ಯಾಮಿಲಿಗೆ ತುಂಬ ಹೃದಯದ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಸೊ ಫಸ್ಟು ರಾಯರು ಒಂದು ಪೂಜೆ ಯಾವ ಥರ ಮಾಡಬೇಕು ಅಂದರೆ, 8 ವಾರ ನೀವು ಈ ರಾಯರದ್ದು ಒಂದು ಪೂಜೆ ಮಾಡಬೇಕಾಗತ್ತೆ. ಬೆಳಿಗ್ಗೆ ಎದ್ದಿದ ತಕ್ಷಣ ಒಂದು ಮನೇನ ಸ್ವಚ್ಛ ಮಾಡಿಕೊಂಡು ನೀವು ಸ್ವಚ್ಛ ಆಗಬೇಕಾದ್ರೆ ಒಂದು ಸ್ವಲ್ಪ ಗೋಮೂತ್ರ ಹಾಕೊಳ್ಳಿ. ಸೊ ಒಂದು ಸ್ನಾನ ಮಾಡಬೇಕಾದ್ರೆ ಗೋಮಯ ಒಂದು ಸ್ವಲ್ಪ ಹಾಕ್ಕೊಂಡು, ಗೋಮೂತ್ರ ಒಂದು ಸ್ವಲ್ಪ ಹಾಕ್ಕೊಂಡು, ತಲೆ ಮೇಲೆ ಸ್ನಾನ ಮಾಡಿಕೊಂಡು ಮನೆ ಒರೆಸ್ಬೇಕಾದ್ರೂ ಗೋಮಯ ಮೂತ್ರ ಸ್ವಲ್ಪ ಗಂಗಾಜಲ ಎಲ್ಲ ಹಾಕಿ ಮನೆ ಒರೆಸಿ ಶುದ್ಧವಾಗೇ ನೀವೊಂದು ರಾಯರ ಪೂಜೆ ಮಾಡಬೇಕಾಗತ್ತೆ. ಯಾಕಂದರೆ ನಮ್ಮ ಒಂದು ಪೂಜೆಯಲ್ಲಿ ಆಡಂಬರ ಬೇಡ, ಒಂದು ಶುದ್ಧತೆ ಇರಬೇಕು, ಒಂದು ಮನಸ್ಸು ಪರಿಶುದ್ಧವಾಗಿರ್ಬೇಕಷ್ಟೇ. ನಾವು ರಾಯರು ಪೂಜೆ ಮಾಡ್ಬೇಕಾರೆ ರಾಯರಿಗೆ ಏನೂ ಇಲ್ಲ ರೀ, ನೀವು ಭಕ್ತಿಯಿಂದ ಒಂದು ತುಳಸಿ ದಳ ಇಟ್ಟರು ರಾಯರು ಖುಷಿ ಪಡ್ತಾರೆ. ಮೊದಲನೇದಾಗಿ ಪೂಜೆಗೆಲ್ಲ ಸಿದ್ಧತೆ ಮಾಡ್ಕೋಬೇಕು. ಸಿದ್ಧತೆ ಮಾಡಿಕೊಂಡು ರಾಯರಿಗೆ ಒಂದು ಅಲಂಕಾರ ಮಾಡಿ, ನೀವು ಯಾವ ಥರ ಹೂವಿನ ಅಲಂಕಾರ ಮಾಡ್ತೀರಾ ಅದು ನಿಮ್ಗೆ ಸೇರಿತ್ತು. ಆದರೆ ಮುಖ್ಯವಾಗಿ ತುಳಸಿ ಇರಲೇಬೇಕು ರಾಯರಿಗೆ. ತುಳಸಿನ ಬಂದು ನೀವು ಪರಿಶುದ್ಧವಾಗಿ ಸ್ನಾನ ಮಾಡ್ಕೊಂಬಂದು ರಾಯರಿಗೆ ಒಂದು ಪೂಜೆ ಮಾಡಿ. ಮೇನ್ ಇಡಬೇಕಾಗಿದ್ದು ತುಳಸಿ ಇಟ್ಟರೆ ಈ ನನ್ನ ತಂದೆಗೆ ತುಂಬ ಇಷ್ಟ, ತುಂಬಾ ಪ್ರಿಯ ಆಗ್ತಾರೆ ರಾಯರು. ರಾಯರಿಗೆ ಬಂದು ಒಂದು ಚೊಂಬಲ್ಲಿ ನೀರಿಡಿ. ಸೊ ನಾನಿಲ್ಲಿ ತೋರಿಸ್ತಾ ಇರೋದು ಒಂದು ಪುಟಾಣಿ ಚೊಂಬು ತೋರಿಸ್ತಾ ಇದ್ದೀನಿ, ಬೆಳ್ಳಿ ಚೊಂಬು. ನೋಡಿ ಇಲ್ಲಿ ಬಂದು ನಾನು ತುಂಬ ನೀರು ತೊಗೊಂಡಿದ್ದೀನಿ. ಈ ಒಂದು ನೀವು ಪೂಜೆ ಮಾಡಿದಾಗ ರಾಯರು ಮುಂದೆ ಈ ಒಂದು ಚೊಂಬು ಈ ಥರ ಹಿಂಗೆ ಕಾಣೋ ಥರ ಇರಬೇಕು. ರಾಯರು ಕಾಲ ಹತ್ರ ಇಡಬೇಕು, ರಾಯರು ಆಶೀರ್ವಾದ ಕಾಣಿಸ್ಬೇಕು ನಿಮಗೆ. ಯಾಕೆಂದರೆ ರಾಯರು ಆಶೀರ್ವಾದ ಮಾಡಬೇಕು ಆ ನೀರಿಗೆ. ಸೊ ಇವಾಗ ನಿಮಗೆ ಈ ನೀರನ್ನ ಇಲ್ಲಿ ತುಂಬಿಸಿಟ್ಬಿಟ್ಟು ನೀವು ಬೆಳಗ್ಗೆ ಪೂಜೆ ಮಾಡಬೇಕಾದ್ರೆ ರಾಯರು ಕಾಲ ಹತ್ರ ಬಿಟ್ಬಿಡಿ. ಅದನ್ನು ರಾತ್ರಿ ನೀವು ಮಲಗಬೇಕಾದ್ರೆ ಆ ಒಂದು ನೀರನ್ನ ಪೂರ್ತಿಯಾಗಿ ನೀವು ಯಾರು ಪೂಜೆ ಮಾಡಿರ್ತೀರ, ಯಾರು ಸಂಕಲ್ಪ ಮಾಡ್ಕೊಂಡಿರ್ತೀರೋ ಅವರೇ ಕುಡಿಬೇಕು. ಅವರೇ ಪೂರ್ತಿಯಾದ ನೀರು ಕುಡಿಬೇಕು. ಆ ನೀರು ಹೇಗಿರುತ್ತೆ ಅಂದರೆ, ರಾಯರು ಮುಂದೆ ನೀವು ಮಾಮೂಲಿ ನೀರು ಇಟ್ಟಿರ ಆ ನೀರು ಕುಡಿಬೇಕಾದ್ರೆ ನಿಜವಾಗ್ಲೂ ನೀವು ಆ ಮಂತ್ರಾಲಯದಲ್ಲಿ ತೀರ್ಥ ತೊಗೊತಿರಲ್ಲ ಆ ಥರ ತೀರ್ಥ ಥರ ಇರುತ್ತೆ ರೀ. ಅದೇನು ಗೊತ್ತಿಲ್ಲ ರೀ, ನಮ್ಮ ರಾಯರದು ಪವಾಡನೇ ಪವಾಡ. ಹೇಳ್ಬೇಕಾದ್ರೆ ಮೈಯೆಲ್ಲ ಜುಮ್ ಅಂತ ಇದೆ. ನಾನು ಕೂಡ 8 ವಾರ ಈ ಒಂದು ರಾಯರದು ಪೂಜೆ ಮಾಡಿದೆ. ನನ್ನ ಇಷ್ಟಾರ್ಥ ಖಂಡಿತ ನೆರವೇರಿತು. ಯಾಕಂದರೆ ರಾಯರು ಫೋಟೋ ಇಟ್ಕೊಂಡು ಯಾರೂ ಸುಳ್ಳು ಹೇಳಲ್ಲ, ಅದು ನಿಜವಾಗಿರೋದಕ್ಕೆ ನಾನು ಈ ಒಂದು ವಿಡಿಯೋ ಮಾಡಾಕ್ತಾ ಇರೋದು. ಸೊ ಇವಾಗ ಈ ಪೂಜೆ ಸಂಕಲ್ಪ ಯಾರ್ಯಾರು ಮಾಡಬೇಕು ಅಂತ ನನಗೆ ಕೇಳ್ತಾಯಿದ್ರು. ಈ ಒಂದು ಪೂಜೆ ಸಂಕಲ್ಪ ಬಂದು, ಸೊ ಮಕ್ಕಳಾಗಿಲ್ಲ, ನಮಗಿನ್ನೂ ಮಕ್ಕಳು ತುಂಬ ಪ್ರಾಬ್ಲಮ್ ಆಗ್ತಾಯಿದೆ ಅನ್ನೋರು ಈ ಒಂದು ಪೂಜೆ ಮಾಡಿ. ಸೊ ಮದುವೆ ಆಗಬೇಕು, ಮದುವೆ ವಿಳಂಬ ಆಗ್ತಾಯಿದೆ ಅನ್ನೋರು ಪೂಜೆ ಮಾಡಿ. ಇಲ್ಲ ನಾನು ಮನೆ ಕಟ್ಟಬೇಕು, ಇಲ್ಲ ಒಂದು ಸೈಟ್ ತೊಗೋಬೇಕು, ಇಲ್ಲ ನಮ್ಗೆ ಆಫೀಸಲ್ಲಿ ಬಂದು ಪ್ರಮೋಷನ್ ಸಿಗಬೇಕು. ಸೊ ನೀವು ಈ ಥರ ಒಂದು ಪೂಜೆ ಮಾಡಿ ಖಂಡಿತ ನಿಮಗೆ 8 ವಾರದಲ್ಲೇ ಈ ಪೂಜೆಯ ಒಂದು ಪರಿಣಾಮ ನಿಮ್ಗೆ ಗೊತ್ತಾಗುತ್ತೆ. ತುಂಬ ಜನ ಕೇಳ್ಬೋದು, ಮೇಡಮ್ ನಾವು ಕೆಲ್ಸಕ್ಕೆ ಹೋಗ್ತೀವಿ, ಕೆಲಸದಿಂದ ಬರೋದೇ ಸಂಜೆ ಆಗುತ್ತೆ, ಸಂಜೆ ಪೂಜೆ ಮಾಡ್ಬೋದಾ? ಖಂಡಿತ ನೀವು ಮಾಡ್ಬೋದು. ಸಂಜೆ ಕೂಡ ನೀವು ಬಂದು ಸೊ ನೀವು ಪರಿಶುದ್ಧವಾಗಿ ಮನೆಯ ಪರಿಶುದ್ಧ ಮಾಡಿಕೊಂಡು ದೇವರಿಗೆ ಬಂದು ಪರಿಶುದ್ಧವಾಗಿ ಒಂದು ಬಟ್ಟೆಲ್ಲ ಒರೆಸಿ ಒಂದು ಗಂಧ ಅಕ್ಷತೆ ಎಲ್ಲ ಇಟ್ಟು ರಾಯರಿಗೆ ನೀವು ಒಂದು ತುಳಸಿ ದಳ ಎಲ್ಲ ಇಟ್ಟು ಪೂಜೆ ಶುರು ಮಾಡ್ಬೋದು. ಸಂಜೆ ಮಾಡೋರಿಗೆ ಏನು ಅಂತ ಅಂದರೆ, ಈ ಒಂದು ಚೊಂಬಲ್ಲೇ ನೀರು ತುಂಬಿ ನೀವು ಸಂಜೆ ಬಂದು ಪೂಜೆ ಮಾಡಿ ರಾಯರ ಹತ್ರ ನೀವು ಚೊಂಬಿಟ್ಟಾಗ ಬೆಳಗ್ಗೆ ಎದ್ದು ಈ ನೀರನ್ನ ಕುಡಿಬೇಕಾಗತ್ತೆ. ಯಾಕೆಂದರೆ ಬೆಳಿಗ್ಗೆ ಇಟ್ಟವರು ರಾತ್ರಿ ಕುಡಿಬೇಕು, ಸಂಜೆ ಪೂಜೆ ಮಾಡಿ ಸಂಜೆ ಚೊಂಬಲ್ಲಿ ನೀರು ತುಂಬಿಸಿಟ್ಟವರು ಅದನ್ನು ಬೆಳಗಿನ ಜಾವ ಎದ್ದು ಮತ್ತೆ ನೀವು ಸ್ನಾನ ಮಾಡಿ ಹೋಗಿ ನೀವು ಈ ಒಂದು ರಾಯರ ಹತ್ರ ಇರೋ ನೀರನ್ನ ತೊಗೊಂಡು ಕುಡಿಬೇಕಾಗತ್ತೆ. ಖಂಡಿತ ನಿಮ್ಮ ಈ ಒಂದು ಪೂಜಾ ಫಲ 100 ಅಲ್ಲ 200% ನಿಮಗೆ ನೆರವೇರುತ್ತೆ. ಈ ಒಂದು ಸಂಕಲ್ಪ ಪೂಜೆ ಮಾಡಿ, ನೀರಿನ ಸಂಕಲ್ಪ ಪೂಜೆ ಎಲ್ರಿಗೂ ಒಳ್ಳೆಯದಾಗುತ್ತೆ. ರಾಯರಿದ್ದಾರೆ ಅನ್ನೋ ಒಂದು ಕಮೆಂಟ್ ಕೂಡ ಹಾಕಿ, ರಾಯರು ಅಂತ ಕಮೆಂಟ್ ಹಾಕಿ. ಸೊ ಹೀಗೆ ನಿಮ್ಮ ಮನೆ ಮಗಳು ಪುಷ್ಪ ಯೂಟ್ಯೂಬ್ ಚಾನಲ್ನ ನೀವು ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ. ಹೀಗೆ ನೋಡ್ತಾರೆ ನನ್ನ ಒಂದು ಹೆಚ್ಚಿನ ಅಪ್ಡೇಟು ಬರ್ತಾನೆ ಇರುತ್ತೆ. ಇನ್ನು ನನ್ನ ಪೇಜನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.